ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್. ಸೊ ಇದು ಒಂದು ಸೆಕೆಂಡ್ ಪಾರ್ಟ್ 2 ಕಂಟಿನ್ಯೂಷನ್ ಲಾಗು. ಪಾರ್ಟ್ 1 ನೋಡಿಲ್ಲ ಅಂತಂದರೆ ಹೋಗಿ ದಯವಿಟ್ಟು ನೋಡ್ಕೊಂಡು ಬನ್ನಿ. ಸೊ ಇದು ಪಾರ್ಟ್ 2 ಕಂಟಿನ್ಯೂಷನ್ನು. ನಾವು ಕಬಳಮ್ಮ ದೇವಸ್ಥಾನ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಂಡು ನಂತರ ಹೊರಟಿ ನಂದಿನಿ ಡೈರಿಗೆ. ಸೊ ಇಲ್ಲಿ ನಾವು ಹೊರಗೆ ಮಾತ್ರ ವೀಡಿಯೋ ಮಾಡ್ಕೊಬೋದಾಗಿತ್ತು, ಒಳಗಡೆ ಎಲ್ಲ ಯಾವುದೇ ರೀತಿ ವೀಡಿಯೋ ಏನೂ ಅಲೋ ಇರಲಿಲ್ಲ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು, ಸರಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ, ವೀಡಿಯೋ ಮಾಡ್ಕೊಳ್ಬೋದಾ ಅಂತ ಕೇಳಿದಾಗ ಅವರು ಇಲ್ಲ ವೀಡಿಯೋ ಅಲೋ ಇಲ್ಲ, ಹೊರಗಡೆ ಬೇಕಾದ್ರೆ ನೀವು ಯಾವುದೇ ರೀತಿ ಫೋಟೋಸ್ ವೀಡಿಯೋಸ್ ಏನು ಬೇಕಾದರೂ ಮಾಡ್ಕೊಬೋದು, ಒಳಗಡೆ ಪ್ರೊಸೀಜರ್ ಎಲ್ಲ ಏನೇನಿದೆ ಅದನ್ನೆಲ್ಲ ಏನು ವೀಡಿಯೋ ಮಾಡೋಂಗಿಲ್ಲ ಅಂತಂದರು. ಆದ್ರೂ ನಾನು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಅಲ್ಲಿ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಪಯಣ ಬಂದು ಮುತ್ತತ್ತಿಗೆ.
ಜಿಂಕೆ ಕೋತಿ ಎಲ್ಲ ಜಾಸ್ತಿ ಇರುತ್ತೆ. ಕಾಣಿಸ್ಬೋದು ನೋಡಿ ಅಂತ ಅಂದರು. ನಾವು ನೋಡ್ಕೊಂಡೇ ಇದ್ವಿ, ನಮಗಂತೂ ಏನೂ ಒಂದು ಕಾಣಿಸ್ಲೇ ಇಲ್ಲ. ಬರೀ ಕೋತಿಗಳು ಮಾತ್ರ ಕಾಣಿಸ್ತಿದ್ವು ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ರೀತಿ ಪ್ರಾಣಿಗಳು ಏನೂ ಕಾಣಿಸ್ತಿರ್ಲಿಲ್ಲ ನಮಗೆ. ನೀರು ಮಾತ್ರ ಸಖತ್ತಾಗಿ ಹರಿತಾ ಇತ್ತು, ತುಂಬ ನೀರಿತ್ತು, ನೀರು ಚೆನ್ನಾಗಿ ಹರಿತಿತ್ತು. ಮುತ್ತತ್ತಿ ಆಂಜನೇಯನ ದೇವಸ್ಥಾನ. ನನಗೆ ಮುತ್ತತ್ತಿ ಅಂತಂದರೆ ಯಾವ ದೇವ್ರು ಅಂತಲೇ ಗೊತ್ತಿರಲಿಲ್ಲ, ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಇದು ಆಂಜನೇಯನ ದೇವಸ್ಥಾನ ಅಂತ. ನಾನಂತೂ ನಿಜವಾಗ್ಲೂ ಆಂಜನೇಯ ಭಕ್ತೇನೆ. ಸೊ ಹಾಗಾಗಿ ಇಲ್ಲೋಗಿ ತುಂಬ ಖುಷಿ ಆಯಿತು. ಸೊ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಅಂತೇಳಿ ತುಂಬ ಖುಷಿ ಆಯಿತು. ಇದು ಬಂದು ದೇವ್ರನ್ನ ಮೆರವಣಿಗೆ ಮಾಡ್ಕೊಂಬರ್ತಾರೆ. ಅಲ್ಲಿ ನೀರು ಹರಿಯುತ್ತಿರುತ್ತಲ್ವ, ಸೊ ಅಲ್ಲೋಗಿ ದೇವರಿಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಹೂವು ಅಲಂಕಾರ ಎಲ್ಲ ಮಾಡಿಕೊಂಡು ಮೆರವಣಿಗೆ ಬರ್ತಾ ಒಬ್ಬರಿಗೆ ಕಿಚಾಯಿಸ್ತಾರಂತೆ. ದೇವರು ಮೈ ಮೇಲೆ ಬರೋ ಥರ ಮಾಡ್ತಾರೆ. ಸೊ ನಾನು ನೋಡಿದ್ದೆಲ್ಲ ಫಸ್ಟ್ ಟೈಮೇ, ಒಂಥರ ಅನಿಸ್ತು ನನಗೇ. ಸೊ ಅವರು ಅಲ್ಲಿ ಹಲಸಿನ ಹಣ್ಣು, ಆಮೇಲೆ ಅವಲಕ್ಕಿ, ಬಾಳೆಹಣ್ಣು, ರಸಾಯನ ಥರ ಮಾಡಿ ಇಟ್ಟಿರ್ತಾರೆ. ಸೊ ಕೋತಿಗೆ ಹೆಂಗೆ ರೇಗಿಸಿ ಕಿಚಾಯಿಸ್ತಾರಲ್ವ, ಸೊ ಆ ರೀತಿ ಕಿಚಾಯಿಸ್ತಾರೆ ರೌಂಡ್ ಮಾಡಿಕೊಂಡು. ಸೊ ಅವ್ರಿಗೆ ದೇವರು ಮೈ ಮೇಲೆ ಬಂದು ಆವಾಗ ದೇವರು ಬಂದು ಅದು ಎತ್ಕೊಂಡು ತಿನ್ನುತ್ತೆ ಅಂತೇಳಿ ಅಲ್ಲಿ ಶಾಸ್ತ್ರ. ಸೊ ಅದನ್ನು ನೋಡಿ ಅದೆಲ್ಲ ತುಂಬ ಖುಷಿ ಆಯಿತು. ಸೊ ಹಾಗೆ ಬರ್ತಾ ಜ್ಯೂಸ್ ತೊಗೊಂಡು ಕುಡ್ಕೊಂಡು ಬರ್ತಿದ್ವಿ. ಸೊ ಅಷ್ಟರಲ್ಲಿ ಕೋತಿ ಬಂದು ಕಿತ್ಕೊಂಡ್ಬಿಡ್ತು. ಅದು ಹಿಂಗೆ ಓಪನ್ ಮಾಡಿ ಕಚ್ಚಿ ಹಿಂದೆ ಕಚ್ಚಿ ಅದು ಹೆಂಗೆ ಕುಡಿತಾ ಇದೆ ನೋಡಿ. ಹಬ್ಬ, ಎಷ್ಟು ಬುದ್ಧಿ ಇರುತ್ತೆ ಅವಿಗೆ ಅಂತ ನೋಡಿ, ಹೆಂಗೆ ಕಚ್ತಾ ಇದೆ ಅದು ಗೊತ್ತಾಗ್ತಾ ಇದೆ ಹೆಂಗೆ ಓಪನ್ ಮಾಡಬೇಕು ಅಂತ. ಇಲ್ಲಿ ನೋಡಿ ಕೋತಿ ನೀರು ಬಾಟ್ಲನ್ನ ಕಿತ್ಕೊಂಡು ಹೆಂಗೆ ಕುಡಿತಾ ಇದೆ ಅಂತೇಳಿ. ಅದೆಲ್ಲ ಆದಮೇಲೆ ಊಟ ರೆಡಿ ಮಾಡಿದ್ರು. ಅನ್ನ, ಸಾಂಬಾರು, ಹಪ್ಪಳ, ಪಲ್ಯ ಅಂತೇಳಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹೊರಟ್ವಿ. ಈ ವ್ಲಾಗ್ ಇಷ್ಟೇ. ನಾವು ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೊರಟ್ವಿ ಅನ್ನೋದನ್ನ ಇನ್ನೊಂದು ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಬಾಯ್.